ಬಿಗ್ ಬಾಸ್ ಕನ್ನಡ ಸೀಸನ್ 13 ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಪ್ರೋಮೋ ಬಿಡುಗಡೆಯಾದ ಕ್ಷಣದಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ. ಆದರೆ ಈಗ ಮತ್ತೊಂದು ಸುದ್ದಿ ಭಾರಿ ಕುತೂಹಲವನ್ನ ಮೂಡಿಸಿದೆ. ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಪಡೆಯುವುದು ಅಷ್ಟು ಸುಲಭ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಭಾವಿ ಸ್ಪರ್ಧಿಗಳಿಗೆ ಅಗ್ನಿ ಪರೀಕ್ಷೆ ನಡೆಸಲು ಬಿಗ್ ಬಾಸ್ ತಂಡ ಹೊಸ ಪ್ಲಾನ್ ಅನ್ನ ನಡೆಸ್ತಾ ಇದೆ. ಇನ್ನು ವಿಶೇಷ ಅಂದ್ರೆ ಈ ಅಗ್ನಿ ಪರೀಕ್ಷೆಗೆ ತೀರ್ಪುಗಾರರಾಗಿ ಹಿಂದಿನ ಸೀಸನ್ನ ಜನಪ್ರಿಯ ಸ್ಪರ್ಧಿಗಳಾಗಿರುವಂತಹ ಸಂಗೀತ ಶೃಂಗೇರಿ, ವಿನಯ್ ಗೌಡ ಮತ್ತು ಗಿಲ್ಲಿ ನಟ ಕಾಣಿಸಿಕೊಳ್ಳಬಹುದು ಎನ್ನುವಂತ ಸುದ್ದಿ ಕೂಡ ಸದ್ದು ಮಾಡ್ತಾ ಇದೆ. ಆದ್ರೆ ಈ ಬಗ್ಗೆ ಅಧಿಕೃತ ಘೋಷಣೆ ಇನ್ನೂ ಕೂಡ ಹೊರಬಂದಿಲ್ಲ. ಇದುವರೆಗೆ ಬಿಗ್ ಬಾಸ್ಗೆ ಆಯ್ಕೆ ಆಗಿರುವಂತಹ ಸ್ಪರ್ಧಿಗಳು ನೇರವಾಗಿ ಮನೆ ಒಳಗೆ ಪ್ರವೇಶ ಮಾಡ್ತಾ ಇದ್ರು. ನಂತರದ ಸೀಸನ್ಗಳಲ್ಲಿ ವೀಕ್ಷಕರ ಅಭಿಪ್ರಾಯಕ್ಕೂ ಅವಕಾಶವನ್ನ ನೀಡಲಾಗ್ತಾ ಇತ್ತು. ವೇದಿಕೆಯಲ್ಲೇ ಪ್ರೇಕ್ಷಕರ ಮತದಾನದ ಆಧಾರದ ಮೇಲೆ ಕೆಲ ಸ್ಪರ್ಧಿಗಳ ಭವಿಷ್ಯ ನಿರ್ಧಾರವಾಗ್ತಾ ಇತ್ತು. ಆದರೆ ಈ ಬಾರಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ಪರ್ಧಿಗಳ ಪ್ರತಿಭೆ, ಆತ್ಮವಿಶ್ವಾಸ, ವ್ಯಕ್ತಿತ್ವ ಮತ್ತು ಮನೋಸ್ಥೈರ್ಯವನ್ನ ಪರೀಕ್ಷಿಸುವ ರೀತಿಯ ವಿಶೇಷ ರೌಂಡ್ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಅದನ್ನೇ ಅಗ್ನಿ ಪರೀಕ್ಷೆ ಎಂದು ಕೂಡ ಕರೆಯಲಾಗ್ತಾ ಇದೆ. ಅಂದರೆ ಮನೆಗೆ ಪ್ರವೇಶ ಪಡೆಯಬೇಕಾದರೆ ಕೇವಲ ಜನಪ್ರಿಯತೆ ಸಾಕಾಗೋದಿಲ್ಲ, ವಿವಿಧ ಸವಾಲುಗಳನ್ನು ಎದುರಿಸಿ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಬೇಕಾಗಬಹುದು. ಇದೇ ಕಾರಣಕ್ಕೆ ಈ ಹೊಸ ಕಾನ್ಸೆಪ್ಟ್ ಈಗಾಗಲೇ ಸಾಕಷ್ಟು ಕುತೂಹಲವನ್ನ ಹುಟ್ಟಿಸಿದೆ. ಈ ನಡುವೆ ಆಗಸ್ಟ್ 2ರಂದು ಬಿಡುಗಡೆಯಾಗಿರುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಪ್ರೋಮೋ ಕೂಡ ಅಭಿಮಾನಿಗಳಿಗೆ ಮೆಚ್ಚುಗೆ ಗಳಿಸಿದೆ. ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರ ವಿಭಿನ್ನ ಲುಕ್, ಸ್ಟೈಲು ಮತ್ತು ಪ್ರೆಸೆನ್ಸ್ ಅನ್ನ ಅಭಿಮಾನಿಗಳು ಮೆಚ್ಚಿಕೊಂಡಿದ್ದಾರೆ. ಪ್ರತಿ ಬಾರಿ ಹೊಸತನದೊಂದಿಗೆ ಬರುವ ಕಿಚ್ಚ ಸುದೀಪ್ ಈ ಬಾರಿ ವಿಭಿನ್ನವಾಗಿ ಕಾಣಿಸಿಕೊಂಡಿದ್ದಾರೆ. ಪ್ರೋಮೋ ಬಿಡುಗಡೆಯಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಚರ್ಚೆಗಳು ಆರಂಭವಾಗಿದೆ. ಈ ಬಾರಿ ಮನೆಯೊಳಗೆ ಯಾರು ಹೋಗ್ತಾರೆ, ಯಾವ ಸೆಲೆಬ್ರಿಟಿಗಳು ಸ್ಪರ್ಧಿಗಳಾಗ್ತಾರೆ, ಸಾಮಾನ್ಯ ಸ್ಪರ್ಧಿಗಳಿಗೆ ಎಷ್ಟು ಅವಕಾಶ ಸಿಗುತ್ತದೆ ಎಂಬ ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ಮೂಡಿದೆ. ಇದರ ಜೊತೆಗೆ ಹಿಂದಿನ ಸೀಸನ್ನ ಜನಪ್ರಿಯ ಸ್ಪರ್ಧಿಗಳೇ ಹೊಸ ಸ್ಪರ್ಧಿಗಳಿಗೆ ಮಾರ್ಗದರ್ಶನ ನೀಡುತ್ತಾರಾ ಅಥವಾ ಅವರ ಸಾಮರ್ಥ್ಯವನ್ನ ಪರೀಕ್ಷಿಸುತ್ತಾರಾ ಎಂಬ ಕುತೂಹಲವೂ ಕೂಡ ಹೆಚ್ಚಾಗಿದೆ. ಸಂಗೀತ, ವಿನಯ್ ಹಾಗೂ ಗಿಲ್ಲಿ ಜಡ್ಜ್ ಆಗಿ ಬಂದರೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ರೋಚಕತೆ ಸಿಗಬಹುದು ಎನ್ನುವುದು ಅಭಿಮಾನಿಗಳ ಒಂದು ಅಭಿಪ್ರಾಯವಾಗಿದೆ. ಜಡ್ಜ್ಗಳ ಬಗ್ಗೆ ಹರಿದಾಡ್ತಿರುವಂತಹ ಮಾಹಿತಿ ಇನ್ನೂ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಬಿಗ್ ಬಾಸ್ ತಂಡದಿಂದ ಅಧಿಕೃತ ಘೋಷಣೆ ಬಂದ ಬಳಿಕವೇ ಅಂತಿಮ ಚಿತ್ರಣ ಸ್ಪಷ್ಟವಾಗಲಿದೆ. ಇದೀಗ ಎಲ್ಲರ ಚಿತ್ತ ಸೆಪ್ಟೆಂಬರ್ ತಿಂಗಳತ್ತ ನೆಟ್ಟಿದೆ. ಹೊಸ ಸೀಸನ್ ಯಾವ ದಿನ ಆರಂಭವಾಗುತ್ತೆ, ಯಾರೆಲ್ಲ ಸ್ಪರ್ಧಿಗಳು, ಹೊಸ ಟಾಸ್ಕ್ಗಳು, ಯಾವ ರೀತಿಯ ಟ್ವಿಸ್ಟ್ಗಳು ಇರಲಿವೆ ಎಂಬುದಕ್ಕೆ ಶೀಘ್ರದಲ್ಲೇ ಉತ್ತರ ಸಿಗುವ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಪ್ರೋಮೋ ಮೂಲಕವೇ ಭಾರಿ ನಿರೀಕ್ಷೆಯನ್ನ ಮೂಡಿಸಿರುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 13 ಈ ಬಾರಿ ಹೊಸ ನಿಯಮಗಳು, ಹೊಸ ಪ್ರಯೋಗಗಳು ಮತ್ತು ಹೊಸ ಸವಾಲುಗಳ ಮೂಲಕ ವೀಕ್ಷಕರನ್ನ ರಂಜಿಸಲು ಸಜ್ಜಾಗುತ್ತಿದೆ ಎನ್ನುವುದು ಇಲ್ಲಿ ಖಚಿತವಾಗುತ್ತೆ.